ಜೂನ್ 1ರಂದು ಹಸಿರು ಪ್ರತಿಷ್ಠಾನ ವಿಚಾರವಂತರು ಸತ್ತರು ಎಂದು ಹೇಳಿಕೊಂಡು ಕೆಲವರು ಸೇರಿ ಸ್ವತಂತ್ರ ಉದ್ಯಾನವನದಲ್ಲಿ 371 ಜೆ ಕಲಂನಿಂದ ಇತರೆ 24 ರಾಜ್ಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆಯ ಸಂಸ್ಥಾಪಕ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 1ರಂದು ಹಸಿರು ಪ್ರತಿಷ್ಠಾನ ಮತ್ತು ವಿಚಾರವಂತರು ಎಂದು ಹೇಳಿಕೊಂಡು ಕೆಲವರು ಸೇರಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ 371 ಜೆ ಕಲಂನಿಂದ ಇತರೆ 24 ಜಿಲ್ಲೆಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇದು ನಮ್ಮ ಕಲ್ಯಾಣ ಕರ್ನಾಟಕ ವಿರೋಧಿ, ರಾಜ್ಯದ ವಿರೋಧಿ, ಸಂವಿಧಾನದ ವಿರೋಧಿ, ಅಭಿವೃದ್ಧಿ ವಿರೋಧಿ ಹಾಗೂ ಪ್ರಾದೇಶಿಕ ಅಸಮತೋಲನದ ಪರವಾಗಿರುವುದರಿಂದ ರಾಜ್ಯ ಸರ್ಕಾರವು ಈ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಬಾರದು. ಒಂದು ವೇಳೆ ರಾಜ್ಯ ಸರ್ಕಾರವು ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟರೆ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಜನತೆಯ ಭಾವನೆಗಳಿಗೆ ಧಕ್ಕೆ ಆಗುತ್ತಿದೆ. ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಹೊಂದಲು ನೀಡಿರುವ ಮೀಸಲಾತಿಯನ್ನು ಕಿತ್ತಿಕೊಳ್ಳುವ ಯಾವುದೇ ರೀತಿಯ ಹೋರಾಟ, ಪ್ರತಿಭಟನೆ ಮತ್ತು ಸಂಘಟನೆಗಳಿಗೆ ರಾಜ್ಯ ಸರ್ಕಾರವು ಅನುಮತಿ ಕೊಡಬಾರದು ಎಂದು ಮನವಿ ಮಾಡಿದರು. ಫ್ರೀಡಂ ಪಾರ್ಕ್ದಾಗ 1ನೇ ತಾರೀಕಿಗೇನು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ನಾವು ಮೊದಲನೇದಾಗಿ ಧಿಕ್ಕಾರ ಹೇಳ್ತೀವಿ. ಯಾಕಂತಪ್ಪ ಅಂತಂದ್ರೆ ಸುಮಾರು 30 ವರ್ಷಗಳ ಹೋರಾಟದ ಫಲವಾಗಿ ನಮಗೆ 371 ಸಿಕ್ಕದ. ಈಗ ಅದ್ರ ಫಲ ನಾವು ಜಸ್ಟ್ ಉಳ್ಳುತ್ತಿದ್ದೆವು. ಯಾಕಪ್ಪ ಅಂತಂದ್ರೆ ಈಗ 371 ಆಗಿ 2013-14 ಆಗ್ಯದ. ಈಗ 10 ವರ್ಷ ಆಯಿತು, 11 ವರ್ಷ ಆಯಿತು. ಅದ್ರ ಫಲ ಈಗ ಸದ್ಯಕ್ಕೆ ನಾವು ಉಳ್ಳುತ್ತಿದ್ದೆವು. ಅದ್ರ ದೊಡ್ಡ ಪ್ರಮಾಣದಾಗ ಇನ್ನೂ ನಮ್ಗೆ ಅನುಕೂಲವಾಗಿಲ್ಲ. ಅಂಥದ್ದಾಗ ಈಗ ಹಸಿರು ಪ್ರತಿಷ್ಠಾನ ಬೆಂಗಳೂರದವ್ರು ಏನದಾರ ಈ ಎಲ್ಲ ಡಿಸ್ಟಿಕ್ಕಿಗೆ 24 ಇದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ಹೊರತುಪಡಿಸಿ 24 ಬಾಕಿ ಜಿಲ್ಲೆಗಳಿಗೆಲ್ಲ ಅನ್ಯಾಯ ಆಗಲತ್ತ ಅಂತೇಳಿ ಅವರು ದಕ್ಷಿಣ ಕರ್ನಾಟಕದವರು ಎಲ್ಲರೂ ಸೇರಿಕೊಂಡು 371 ವಿರೋಧ ಮಾಡತ್ತಾರೆ. ಈಗ ವಿರೋಧ ಮಾಡಕತ್ತಾರ. ಆ ವಿರೋಧಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಬಂದಾಗಿ ನಡೆದ ಕಲಬುರಗಿ ವಿಭಾಗ ಏನದ ಎಲ್ಲ ರೀತಿಯಿಂದ ಹಿಂದುಳಿದ. ಆ ಹಿಂದುಳಿದ ಅಂತೇಳಿ ನಮ್ಗೆ ಸಂವಿಧಾನಬದ್ಧ ಹಕ್ಕು ಸಿಕ್ಕದ. ಆ ಸಂವಿಧಾನಬದ್ಧ ಹಕ್ಕನ್ನು ಇವರು ಕಸಿದುಕೊಳ್ಳಲಿಕ್ಕೆ ಹುನ್ನಾರ ಮಾಡ್ತಾರೆ. ಆ ಹುನ್ನಾರಕ್ಕೆ ನಾವು ನಮ್ಮ ವೇದಿಕೆಯಿಂದ ಖಂಡಿಸ್ತೀವಿ. ಅದೇ ರೀತಿ ಸರ್ಕಾರನೂ ಇಂಥ ಹುನ್ನಾರಗಳಿಗೆ ಅನುಮತಿ ಕೊಡಬಾರ್ದು, ಇಂಥ ಪ್ರತಿಭಟನೆಗಳು ಅನುಮತಿ ಕೊಡಬಾರ್ದು. ಯಾಕಪ್ಪ ಅಂತಂದ್ರೆ ಸಂವಿಧಾನಬದ್ಧ ಮೀಸಲಾತಿ ಸಿಕ್ಕದ. ಆ ಮೀಸಲಾತಿಗೆ ಇವರು ತೆಗೆದು ಹಾಕಿರುತ್ತಂತಂದ್ರೆ ಅದು ತಪ್ಪಾಗ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಜನರಿಗೆ ಅನ್ಯಾಯ ಆಗ್ತದೆ. ಮತ್ತು ಅದರ ಜೊತೆಗೆ ಈಗ ಈ ಹಸಿರು ಪ್ರತಿಷ್ಠಾನದವ್ರು ಏನು 1ನೇ ತಾರೀಕಿಗೇನು ಪ್ರತಿಭಟನೆ ಮಾಡಕತ್ತಾರೋ ಅಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ದಾಗ, ಸರ್ಕಾರ ಮೊದಲನೇದವರಿಗೆ ಅನುಮತಿ ಕೊಡಬಾರ್ದು. ಯಾಕಪ್ಪ ಅಂತಂದ್ರೆ ನಮಗೆ ಸಂವಿಧಾನಬದ್ಧ ಹಕ್ಕು ಸಿಕ್ಕದ. ಅವ್ರೇನು ಪ್ರತಿಭಟನೆ ಮಾಡ್ಕೊತಾರೆ ಸಂವಿಧಾನ ವಿರೋಧಿ ಆಗ್ತದೆ. ಅದು ಸಂವಿಧಾನ ವಿರೋಧಿ ಜೊತೆಗೆ ರಾಜ್ಯ ವಿರೋಧಿ ಆಗ್ತದೆ. ಅದಕ್ಕೆ ಅವರಿಗೆ ಅಂಥ ನಮ್ಮ ಕಲ್ಯಾಣ ಕರ್ನಾಟಕ ವಿರೋಧ ಮಾಡ್ತಕ್ಕಂಥ ಮನಸ್ಸುಗಳಿಗೆ, ಸಂಘಟನೆಗಳಿಗೆ ಸರ್ಕಾರ ಮೊದಲನೇದಾಗಿ ಅನುಮತಿ ಕೊಡಬಾರ್ದು. ಅದೇ ರೀತಿಯಾಗಿ ಈಗ ಮೈಸೂರು ಭಾಗಕ್ಕೆ ಏನೇ ಅನ್ಯಾಯ ಆದ್ರೆ ಭೀ ಆಲ್ ಓವರ್ ಕರ್ನಾಟಕದ ತುಂಬ ಹೋರಾಟ ಮಾಡ್ತಾರೆ. ಕಾವೇರಿ ಇಶ್ಯೂ ತೋರಿ ಬೇರೆ ಇಶ್ಯೂ ಅಂತಂದ್ರೆ ನಮ್ಮ ಕರ್ನಾಟಕದವ್ರು ಎಲ್ಲರೂ ಹೋರಾಟ ಮಾಡ್ತಾರೆ. ಅದು ಈಗ ಹೈದರಾಬಾದ್ ಕರ್ನಾಟಕ ಹಿಂದುಳಿದೀವಿ ಅಂತೇಳಿ ಒಂದು ಮೀಸಲಾತಿ, ಸಂವಿಧಾನಬದ್ಧ ಹಕ್ಕು ಮೀಸಲಾತಿ ಸಿಕ್ಕದ. ಅದನ್ನು ಇವ್ರು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಇದು ತಪ್ಪಾಗ್ತದೆ. ಅಖಂಡ ಕರ್ನಾಟಕ ಉಳಿಬೇಕಂದ್ರೆ ಪ್ರಾದೇಶಿಕ ಅಸಮತೋಲನ ಮೊದಲು ನಿವಾರಣೆ ಆಗಬೇಕು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಲಾರ್ದೆ ಅಖಂಡ ಕರ್ನಾಟಕ ಉಳಿಯೋಕ್ಕಿಲ್ಲ. ಈಗ ನಾವು ಎಲ್ಲ ರೀತಿಯಲ್ಲಿ ಹಿಂದುಳಿದೀವಿ ಅಂತೇಳಿ ಪ್ರತ್ಯೇಕ ರಾಜ್ಯ ಕೇಳಿದ್ರೆ ಅದು ತಪ್ಪಾತಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ಪ್ರತ್ಯೇಕ ರಾಜ್ಯ ಕೂಡ ನಾವು ಹಿಂದುಳಿದೀವಿ ಅಂತ ನಾವು ಕೇಳಿದ್ರೆ ಅದು ತಪ್ಪಾತಂತ ರಾಜ್ಯ ವಿರೋಧಿ ಆತಂತ ಹೇಳ್ತಾರೆ. ಆದ್ರೆ ಈಗ ನಮಗೆ ಸಂವಿಧಾನ ಭಾಗ ಹಕ್ಕು ಸಿಕ್ಕದ. ಆ ಹಕ್ಕನ್ನು ಅವ್ರು ಕಸ್ಕೊಳಕ್ಕೆ ಹೋಗ್ತದ್ರ ಅಂದ್ರೆ ಅದು ಕೂಡ ರಾಜ್ಯ ವಿರೋಧಿ ಆಗ್ತಂತೇಳಿ ನಮ್ಮ ವೇದಿಕೆಯಿಂದ ಹೇಳ್ತೀವಿ. ಈಗ ನಮ್ಮ ಲಕ್ಷ್ಮಣ್ ಸರ್ ದಸಿಯವರು ಹಿರಿಯ ಹೋರಾಟಗಾರ ನೇತೃತ್ವದಾಗ ಮುಂದಿಂದು 371 ಏನೇ ಸಮಸ್ಯೆ ಇದ್ರೆ ಭೀ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಜೊತೆಗೆ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲರೂ ಜನಪ್ರತಿನಿಧಿಗಳಲ್ಲಿ ಶಾಸಕರು, ಸಂಸದರು, ಎಲ್ಲ ಹೋರಾಟಗಾರರು, ಶಿಕ್ಷಣ ಸಂಸ್ಥೆಯವರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡಿ ಇಂಥ ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ಆಗದೇ ಇರಲಿ ಅಂತೇಳಿ ಎಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀವಿ. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ,
ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.